ಬಾಳ ಹೊಯ್ಲೋ ಸಿಡಿಲ ತೊಡರಿನ ಸೂಳುಗಳೋ, ಸಿಡಿದಲೆಯ ಗಿರಿಗಳ ಬೀಳುಗಳೋ, ಬಿರು ಹೊಯ್ಲಧಾರಿಯ ಕಿಡಿಯ ತುಂಡುಗಳೋ, ತೋಳನೆಗಹಿನ ಮುಷ್ಟಿಘಾತದ ಮೇಲುಗಾಯದಲುಳಿಯ ಘೋಳ ಘೋಳಿಗಳ ರಾರಣಿಸುವರು ಕಲಿ ಭೀಮ ಮಾಗಧರ. ಕುಸಿದು ಗಾಯವ ಕಳೆದು ವಕ್ಷದ ಬೆಸುಗೆ ಬಿಡೆಸಿಡಿಡೆದ್ದು, ಹೊಯ್ಲಿಗೆ ಮುಸುಡ ತಿರುಹುವ ಮೈಯನೊಡ್ಡಿದಡ್ ಔಕಿ ಧಟ್ಟಿಸುವ. ಅಸಮಸೆಗೆ ಮೈ ಅಳುಕದಿಯರಗುವ, ಹುಸಿವ ಜಾರುವ ಹೊಳೆವ ಹೆಣಗುವ, ಬೆಸುವ ಬಿಡಿಸುವ ದಿಟ್ಟೆ ವಾಳರು ಹೊಕ್ಕು ಹೆಣಗಿದರು. ಪವನ ಜನ ರಾವಣನ ರೂಢಿಯ ತಿವಿತಗಳು, ಚಾಣೂರ ಕೃಷ್ಣರ ಜವಳಿ ಹೊಯ್ಲಿವರೊಳಗೆ ಜೋಡಿಸವೇನ ಹೇಳುವೆನೋ. ಶಿವನ ಢಮರುಗದಾಟವೋ, ಭೈರವನ ಫಣೆಗಣ್ಣಾಟವೋ, ಬಿರುದಿವಿಗುಳಿನ ದಕ್ಕಾಳ ಮಸಗಿದು ಭೀಮ ಮಾಗಧರ. ಕುಣಿದವಿಬ್ಬರ ಮುಷ್ಟಿ ಇಬ್ಬರ ಹಣೆಯಲೆದೆಯಲಿ ಮೋರೆಯಲಿ ಭುಜದಣಸಿನಲಿ ಕಂದದಲ್ಲಿ ಶಿರದಲ್ಲಿ ಬದಿಯಲುದರದಲ್ಲಿ. ಝಣು ವಿರೋಧಿ ವಿಭಾಡ ಝಣು 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 ಜಗತ್ರಯ ಜಟ್ಟಿ ಝಣು 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 ಝಣೆಂಬಬ್ಬರಣೆ ಮಸಗಿದುದೆರಡು ಬಾಹೆಯಲಿ. ಕತ್ತಿಯ ಹೊಡೆತವೋ, ಮತ್ತೆ ಮತ್ತೆ ಹೊಡೆಯುವ ಸಿಡಿಲುಗಳೋ, ಸಿಡಿದು ಬೀಳುವ ಬೆಟ್ಟದ ನೆತ್ತಿಗಳೋ, ಬಿರುಸಾಗಿ ಬೀಳುವ ಹೊಡೆತಗಳ ಕಿಡಿಗಳೋ, ಭೀಮ ಜರಾಸಂಧರ ಮುಷ್ಟಿಯ ಹೊಡೆತಗಳ ವೇಗವನ್ನು ಯಾರು ತಾನೇ ಅಳೆಯಲು ಸಾಧ್ಯ? ಯುದ್ಧದ ಅಬ್ಬರವು ಗಣನೆಗೆ ಮೀರಿತ್ತು. ಕೆಳಕ್ಕೆ ಕುಸಿದು ಹೊಡೆತವನ್ನು ತಪ್ಪಿಸಿ ಎದೆಗೆ ಮುಷ್ಟಿ ಏಟು ಬಿದ್ದಾಗ ಸಿಡಿದು ಮೇಲಕ್ಕೆದ್ದು ಹೊಡೆತಕ್ಕೆ ಮುಖವನ್ನು ತಿರುಗಿಸಿ ಮೈಯನ್ನು ಒಡ್ಡಿದರೆ ಹೊಡೆತ ಕೊಡುವ, ಗಾಯಕ್ಕೆ ಹೆದರದೆ ಮೇಲೆ ಬೀಳುವ, ಜಾರಿ ತಪ್ಪಿಸಿಕೊಳ್ಳುವ, ಮುನ್ನುಗ್ಗಿ ಯತ್ನಿಸಿ ಹೊಡೆಯುವ, ಒಮ್ಮೆ ಸೇರಿ ಇನ್ನೊಮ್ಮೆ ಬಿಡಿಸಿಕೊಳ್ಳುವ ವೀರರಾದ ಭೀಮ ಜರಾಸಂಧರು ಮುಷ್ಟಿಯುದ್ಧ ಮಾಡಿದರು. ಹನುಮಂತ ರಾವಣರ ತಿವಿತಗಳು, ಚಾಣೂರ ಕೃಷ್ಣರ ಮುಷ್ಟಿಘಾತಗಳು ಇವರಿಬ್ಬರ ಹೊಡೆತಗಳಿಗೆ ಸಮನಲ್ಲ. ಇದೇನು ಶಿವನ ಢಮರುಗದ ಸದ್ದೋ ಭೈರವನ ಹಣೆಗಣ್ಣಿನ ಜ್ವಾಲೆಯೋ ಎಂಬಂತೆ ಭೀಮ ಜರಾಸಂಧರ ಮುಷ್ಟಿಯ ಹೊಡೆತಗಳು ಭಯಂಕರವಾಗಿದ್ದವು. ಇಬ್ಬರ ಮುಷ್ಟಿಗಳು ಎದುರಾಳಿಯ ಹಣೆ, ಎದೆ, ಮುಖ, ಭುಜಾಗ್ರ, ತಲೆ, ಪಕ್ಕೆ, ಹೊಟ್ಟೆಗಳ ಮೇಲೆ ಘಾತಿಸಿದವು. ಜರಾಸಂಧನ ಪರಿವಾರದವರು ಕೃಷ್ಣಾರ್ಜುನರು ವಿರೋಧಿ ವಿಭಾಡ ಜಗತ್ರಯ ಝಟ್ಟಿ ಝಣು ಝಣು ಎಂದು ಪ್ರೋತ್ಸಾಹಿಸುತ್ತಿದ್ದರು, ಅಬ್ಬರಿಸುತ್ತಿದ್ದರು.